ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಬಾ ಅಂತೇಳಿ ಸಾಕಷ್ಟು ಸಾರ್ವಜನಿಕರಿಗೆ ತಿಳಿಸುತ್ತೆ. ಆದರೆ ಸರ್ಕಾರಿ ಶಾಲೆಯ ಒಂದು ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡ್ತಾ ಇಲ್ಲ ಅನ್ನೋಂಥ ಆರೋಪಗಳು ಮೇಲಿಂದ ಮೇಲೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನಾನೀಗ ಇರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿನಕಟ್ಟಿ ಗ್ರಾಮದ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಮತ್ತು ಹೈಸ್ಕೂಲ್ ಕೂಡ ಇರ್ತಕ್ಕಂಥದ್ದು. ಇಲ್ಲಿ 750ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕೇವಲ 16 ಕೊಠಡಿಗಳಲ್ಲೇ ಈ ಒಂದು 750ಕ್ಕೂ ಹೆಚ್ಚುಗಳು ವ್ಯಾಸಂಗ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆಗೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಒಂದು ಕಲಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಇಲ್ಲಿ ಕೇಳಿ ಬರ್ತಾ ಇದ್ದಾವೆ. ಸರ್ಕಾರ ಈಗಾಗಲೇ ಈ ಒಂದು ಪ್ರಾಥಮಿಕ ಶಾಲೆಗೆ ಹೈಸ್ಕೂಲ್ನು ಕೂಡ ಆ್ಯಡ್ ಮಾಡಿರೋದ್ರಿಂದ ಪ್ರತ್ಯೇಕವಾಗಿ ಹೈಸ್ಕೂಲ್ನು ಕಟ್ಟೋದಕ್ಕೆ ಈಗಾಗಲೇ ಭೂದಾನಿಗಳು ಕೂಡ ಇದೇ ಒಂದು ಹಂಪಿನಕಟ್ಟಿ ಗ್ರಾಮದ ಹೊರಭಾಗದಲ್ಲಿ ಕೂಡ ಭೂಮಿಯನ್ನು ಕೂಡ ದಾನ ಮಾಡಿದ್ದಾರೆ. ಆದರೆ ಸರ್ಕಾರ ಆ ಒಂದು ಹೈಸ್ಕೂಲ್ನ ಕಟ್ಟೋದಕ್ಕೆ ಸಾಕಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಈಗಾಗಲೇ ಆ ಕಟ್ಟಡವನ್ನು ಕೂಡ ಪೂರ್ಣ ಮಾಡಲಿಕ್ಕೆ ಕ್ರಮವನ್ನು ಕೈಗೊಂಡಿದೆ. ಆದರೆ ಎಲ್ಲೋ ಒಂದು ಕಡೆಗೆ ಆ ಗುತ್ತಿಗೆದಾರ ಅರ್ಧಕ್ಕೆ ಆ ಶಾಲೆಯನ್ನು ನಿಲ್ಲಿಸಿ ಹೋಗಿದ್ದಾರೆ. ಹಾಗಾಗಿ ಇದೇ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇವತ್ತು ಈ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕಲಿಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅಲ್ಲಿ ಪಕ್ಕದಲ್ಲಿ ನೋಡ್ಬೋದು ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳು ಜಾಗದ ಕೊರತೆಯಿಂದ ಹೊರಗಡೆ ಹೊರಭಾಗದಲ್ಲಿ ಕುಳಿತು ಕಲಿಕೆ ಮಾಡುವಂಥ ಒಂದು ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಹೋಗ್ಬೋದು. ಯಾಕಂದರೆ ಶಾಲೆಯಲ್ಲಿ ಒಳಭಾಗದಲ್ಲಿ ಕೊಠಡಿಗಳಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ. ಆ ಒಂದು ಇಕ್ಕಟ್ಟಿನ ಅಭಾವದಿಂದ ಇವತ್ತು ಶಾಲೆಯ ಮಕ್ಕಳು ಹೊರಭಾಗದಲ್ಲಿ ಕುಳಿತು ಓದುವಂಥ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಹೊರಭಾಗದಲ್ಲಿ ಕುಳಿತು ಓದುವಂಥ ವಿಷಯ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಕೂಡ ಇದೆ. ಆದರೆ ತ್ವರಿತವಾಗಿ ಹೈಸ್ಕೂಲ್ ಕಟ್ಟಡ ನಿರ್ಮಾಣ ಮಾಡದೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈ ಕುರಿತು ಕೆಲವೊಂದಿಷ್ಟು ಗ್ರಾಮಸ್ಥರು ಕೂಡ ಇಲ್ಲೇ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾಕಾಗಿ ಇಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ? ಸರ್, ಯಾಕಂತಂದ್ರೆ ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಸರ್. ಇಲ್ಲಿ ಒಳ್ಳೆ ಎಜುಕೇಷನ್ ಇರೋದ್ರಿಂದ ಎಲ್ಲ ಹತ್ರ ಸುತ್ತಮುತ್ತ ಇರ್ತಕ್ಕಂಥ ಮಕ್ಕಳೆಲ್ಲ ಈ ಸ್ಕೂಲಿಗೆ ಅಡ್ಮಿಷನ್ ಆಗ್ತಾಯಿದ್ದಾರೆ. ಒಳ್ಳೆ ಚೆನ್ನಾಗಿದೆ ಸರ್. ತಾಲೂಕಲ್ಲಿ 2 ಸರ್ತಿ ರ್ಯಾಂಕಿಂಗಲ್ಲಿ ಮೊದಲನೇ ಸ್ಥಾನ ಇದೆ ಸರ್ 2 ಸಲ. ಹಂಗಾಗಿ ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಸರ್. ಒಂದು ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು SLCವರೆಗೂ 750 ವಿದ್ಯಾರ್ಥಿಗಳಿದ್ದಾರೆ ಸರ್. ಇನ್ನೊಂದು ಬೇಸರ ಸಂಗತಿ ಏನಪ್ಪ ಅಂತಂದರೆ 8 ಮತ್ತು 9 SLCವರೆಗೂ ನಮಗೆ ಪ್ರತ್ಯೇಕವಾದಂಥ ಕೊಠಡಿಗಳಿಲ್ಲ. ಈಗ ಸದ್ಯದಲ್ಲಿ ಪ್ರೈಮರಿಲಿ 3 ಸ್ಕೂಲ್ಗಳನ್ನ ಕೊಠಡಿಗಳನ್ನ ಇಸ್ಕೊಂಡು ಅದರಲ್ಲಿ ಪಾಠ ಮಾಡ್ತಕ್ಕಂಥದ್ದು ಈಗ ನೋಡ್ತಕ್ಕಂಥ ದೃಶ್ಯ ಸರ್. ಆಮೇಲೆ ಈ ಸ್ಟಾಫ್ಗಳು ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಸರ್, ನೆಲದ ಮೇಲೆ ಕೂಡ್ತಿದ್ದಾರೆ. ಆಮೇಲೆ ಅದ್ರ ಜೊತೆಗೆ 9 ಮತ್ತು SLC ಹುಡುಗಿಯರು ಬಾಲಕಿಯರು ಈಗಲೂ ಕೂಡ ನೆಲದ ಮೇಲೆ ಕೂಡ್ತಾ ಇದ್ದಾರೆ ಸರ್. ಆಮೇಲೆ ಇಲ್ಲಿವರೆಗೂ ಕೂಡ ಈ ಪ್ರೈಮರಿಲಿ 2 ಶೌಚಾಲಯ ಇದೆ ಸರ್. 750 ವಿದ್ಯಾರ್ಥಿಗಳಿಗೆ 2 ಶೌಚಾಲಯ ಸರ್ ಇರೋದು. ವಿದ್ಯಾರ್ಥಿನಿಯರಿಗೂ ಮತ್ತು ವಿದ್ಯಾರ್ಥಿಗಳಿಗೆ 2 ಶೌಚಾಲಯ ಸರ್. ಇಲ್ಲಿವರೆಗೂ ಆ 2 ಶೌಚಾಲಯ ಕೂಡ ಯೂಸ್ ಮಾಡ್ತಾರೆ. ಅದು ಕ್ಯೂವಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಯಾವ ರೀತಿ ನಾವು ಟಿಕೆಟ್ ತೊಗೊಂಡು ಕ್ಯೂವಲ್ಲಿ ಸಿನಿಮಾಗೆ ಹೋಗ್ತೀವಿ, ಆ ರೀತಿ ಟಾಯ್ಲೆಟ್ ಕೂಡ ಕ್ಯೂವಲ್ಲಿ ಹೋಗ್ತಕ್ಕಂಥ ಪ್ರಸಂಗ ಈ ನಮ್ಮ ಸ್ಕೂಲಲ್ಲಿ ಇದೆ ಸರ್. ಸರ್, ಈಗ ಹೊರಗಡೆ ಮಕ್ಕಳು ಓದ್ತಾ ಇದ್ದಾರೆ ಕುಳಿತು, ಈ ಕುರಿತು ಏನಾದರೂ ನೀವು ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂಬಂದಿರ ಹೆಂಗೆ? ಸರ್, ತೊಗೊಂಬಂದಿದ್ದೀವಿ ಸರ್, ಖಂಡಿತ ತೊಗೊಂಬಂದಿದ್ದೀವಿ ನಾವು. ಅದನ್ನು ಹೆಚ್ಚುವರಿ ಕೊಠಡಿಯಾಗಿ ಕಟ್ಟಲಿಕ್ಕೆ ಭೂದಾನಿಗಳು ಅಂಬರೀಷ್ ಗೌಡರು ಭೂಮಿಯನ್ನು ದಾನ ಮಾಡಿದ್ದಾರೆ ಸರ್. ಆ ದಾನ ಮಾಡಿರ್ತಕ್ಕಂಥ ಭೂಮಿಗೆ ಕಟ್ಟಡ ಕಟ್ಟಲಿಕ್ಕೆ ರಾಜ್ಯ ಸರ್ಕಾರ ಸ್ಯಾಂಕ್ಷನ್ ಮಾಡಿ ಸರ್. ಬಟ್ ಅದು ಕಾರಣಾಂತರಗಳಿಂದ ಆ ಕಟ್ಟಡಗಳು ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿದೆ ಸರ್. ಈಗ 2 ಕಾಂಟ್ರಾಕ್ಟರ್ ಎಲ್ಲೇ ಹೋಗಿದಾರಂತಲ್ಲ, ಕಟ್ಟೋದು ಬಿಟ್ಟು ಅರ್ಧ ಕಟ್ಟಿ ಅವ್ರ ಕಾಂಟ್ರಾಕ್ಟ್ರು ಕೈಗೆ ಸಿಗ್ತಾ ಇಲ್ಲ ಸರ್. ಅವ್ರಿಗೇನೋ ಸ್ವಲ್ಪ ಸಮಸ್ಯೆಗಳು, ಬಿಲ್ ಆಗಿಲ್ಲ, ನಾವು ಕಟ್ಟಿದ್ವಿ, ಅಮೌಂಟ್ ಏನೋ ಬಂದಿಲ್ಲ ಅಂತ ಅವರೊಂದು ನಮಗೆ ಜಾಬ್ ಕೊಡ್ತಾ ಇದ್ದಾರೆ ಸರ್. ಬಟ್ ಅದು ಏನಂತ ನಮಗೆ ಕೂಡ ಮಾಹಿತಿ ಇಲ್ಲ. ಬಟ್ ಅಧಿಕಾರಿಗಳು ನಾವು ಇಂಟಿಮೇಷನ್ ಮಾಡಿದ್ವಿ ಸರ್. ನಾವು ಈಗ ತ್ವರಿತವಾಗಿ ಏನಾಗಬೇಕು, ನೀವು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆ ಸಚಿವರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಸರ್, ರಾಜ್ಯ ಸರ್ಕಾರಕ್ಕೆ, ಸಚಿವರಿಗೆ, ಶಿಕ್ಷಣ ಇಲಾಖೆಯವ್ರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಕೈ ಮುಗಿದಂತಂದರೆ, ನಮ್ಮ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ. ಅಂಥದ್ರಲ್ಲಿ ನಮ್ಮ ಶಾಲೆ, ನಮ್ಮೂರ ಶಾಲೆ ತಾಲೂಕಲ್ಲಿ ವಿಜಯನಗರ ಜಿಲ್ಲಾ ಹೊಸಪೇಟೆ ತಾಲೂಕಲ್ಲಿ 2 ಸಲ ರ್ಯಾಂಕಿಂಗ್ ಬಂದಿದೆ ಅಂತಂದರೆ ಅದು ಎಷ್ಟರ ಮಟ್ಟಿಗೆ ಇಲ್ಲಿ ನಮ್ಮ ಶಿಕ್ಷಣ ಕಲಿಕೆ ಕೂಡ ಎಷ್ಟು ಯೋಗ್ಯ ಸ್ಥಳ ಇದೆ. ದಯಮಾಡಿ ನಮಗೆ ಪ್ರತ್ಯೇಕವಾದ ಕೊಠಡಿಗಳನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಗೆ ನಾವು ಕೈ ಮುಗಿದು ಕೇಳ್ತೇವೆ ಸಾರ್ವಜನಿಕರು. ಅದು ಮಾಡಿಕೊಟ್ರೆ ನಾವು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಸರ್. ನಾವು ಇದಿಷ್ಟು ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಶಾಲೆ ಇಡೀ ಜಿಲ್ಲೆಯಲ್ಲಿ ರ್ಯಾಂಕ್ ಪಡೆಯುವಂಥ ಶಾಲೆ. ಹಾಗಾಗಿ ಸರ್ಕಾರ ಕೂಡಲೇ ಈ ಸಂಬಂಧಪಟ್ಟಂಥ ಆ ಕೊಠಡಿಗಳ ನಿರ್ಮಾಣ ಕೆಲಸ ಆಗ್ತಾ ಇದೆ, ಅದನ್ನು ಪೂರ್ಣಗೊಳಿಸಿ ಅದ್ರ ಜೊತೆಗೇನೆ 750ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಕೇವಲ 2 ಶೌಚಾಲಯಗಳನ್ನು ಮಾತ್ರ ಇಲ್ಲಿ ಕ್ಯೂ ನಿಂತು ಅದನ್ನು ಉಪಯೋಗ ಮಾಡುವಂಥ ದುಸ್ಥಿತಿ ಇಲ್ಲಿ ಬಂದು ಒದಗಿದೆ. ಇದನ್ನು ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಒಂದು ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವ
ಕೆಲಸ ಕೂಡ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಶಿವಾನಂದ ಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.